2026ರಲ್ಲಿ ದೇಶದ 5 ರಾಜ್ಯಗಳಿಗೆ ಚುನಾವಣೆ ನಡೆಯುತ್ತಿದೆ. ಅದರಲ್ಲಿ ದೇಶದಲ್ಲಿ ಪ್ರಮುಖವಾಗಿ ಗಮನ ಸೆಳೆದಿರುವ ರಾಜ್ಯ ಪಶ್ಚಿಮ ಬಂಗಾಳ. ಮುಖ್ಯವಾಗಿ ನರೇಂದ್ರ ಮೋದಿ ಚುನಾವಣಾ ಚಾಣಕ್ಯ ಅಮಿತ್ ಶಾ ಇಟ್ಟಿರುವ ಗುರಿ ಮಮತಾ ಬ್ಯಾನರ್ಜಿಯನ್ನ ಮಣಿಸುವುದು. ಒಮ್ಮೆ ಸ್ನೇಹಿತರೆ, ನೀವು ಊಹಿಸಿಕೊಂಡು ನೋಡಿ, ಈ ಬಾರಿಯ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಅವರು ಸೋತಿದ್ದೇ ಆದ್ರೆ ಅವರ ಮುಂದಿನ ಭವಿಷ್ಯ ಹೇಗಿರುತ್ತೆ? ಸ್ನೇಹಿತರೆ, ನೀವು ಕನಸು ಮನಸ್ಸಲ್ಲೂ ಅಂದುಕೊಂಡಿರಲ್ಲ. ಅಕ್ಷರಶಃ ಮೂಲೆ ಗುಂಪಾಗುವುದರಲ್ಲಿ ಮಮತಾ ಬ್ಯಾನರ್ಜಿ ಯಾವುದೇ ಅನುಮಾನವಿಲ್ಲ. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತಂದ್ರೆ ಈಗಿನ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಮಾಯಾವತಿ. 2007ರಿಂದ 2012ರವರೆಗೆ ಉತ್ತರ ಪ್ರದೇಶದಲ್ಲಿ ಮಾಯಾವತಿ ನೇತೃತ್ವದ ಬಿಎಸ್ಪಿ ಪಕ್ಷ ಅಧಿಕಾರಕ್ಕೆ ಬಂದಿತ್ತು. ಆ ದಿನಗಳಲ್ಲಿ ಹೇಗಿತ್ತು ಮಾಯಾವತಿಯವರ ವರ್ಚಸ್ಸು ಅಂದ್ರೆ, ಇವತ್ತೇನ್ ಮಮತಾ ಬ್ಯಾನರ್ಜಿ ಇದ್ದಾರೆ ಅದನ್ನು ಕೂಡ ಮೀರಿಸ್ತಾ ಇದ್ರು. ಹಂಗಿದ್ದ ಮಾಯಾವತಿ ಇವತ್ತು ಹೇಗಿದ್ದಾರೆ ನೋಡಿ. ಏನೇ ಮಾಡಿದ್ರು ಪಕ್ಷವನ್ನ ಮೇಲೆತ್ತುವುದಕ್ಕೆ ಆಗ್ತಿಲ್ಲ. ಅವರು ಕೂಡ ಪ್ರಚಲಿತದಲ್ಲಿಲ್ಲ. ಹಾಗೆಯೇ ಮಮತಾ ಬ್ಯಾನರ್ಜಿ ಅವರು ಕೂಡ ಆಗೋದರಲ್ಲಿ ಅನುಮಾನವೇ ಇಲ್ಲ. ಎಲ್ಲಾದ್ರೂ ಚುನಾವಣೆಯಲ್ಲಿ ಸೋತ್ರೆ ನನ್ನ ಪರಿಸ್ಥಿತಿನೂ ಹಿಂಗಾಗುತ್ತಲ್ಲಪ್ಪ ಅಂತ ಮಮತಾ ಬ್ಯಾನರ್ಜಿಗೆ ಈಗಾಗಲೇ ಡವಡವ ಶುರುವಾಗಿದೆ. ಹೀಗಾಗಿ ಬಹಳ ಚಡಪಡಿಕೆ, ಹೋರಾಟ, ತಂತ್ರಗಾರಿಕೆ ಮೇಲೆ ತಂತ್ರಗಾರಿಕೆ ಎಣಿತಾನೆ ಇದ್ದಾರೆ. ಈ ದಿನ ಮುಖ್ಯ ಹೋರಾಟ ದೀದಿಯದ್ದು ಮೋದಿ ಅಮಿತ್ ಶಾ ಮೇಲಲ್ಲ. ಮಮತಾ ಬ್ಯಾನರ್ಜಿ ಅವರ ಮುಖ್ಯ ಹೋರಾಟ ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರುವಂತಹ ಮತಪಟ್ಟಿ ಪರಿಷ್ಕರಣೆ ಬಗ್ಗೆ, ಅದನ್ನು ನಡೆಸುತ್ತಿರುವಂತಹ ಚುನಾವಣಾ ಆಯೋಗದ ಮೇಲೆ. ಹೋರಾಟದ ಭಾಗವಾಗಿ ಹೊಸದಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ ಮಮತಾ ಬ್ಯಾನರ್ಜಿ. ಈಗ ಪಶ್ಚಿಮ ಬಂಗಾಳದಲ್ಲಿ ಮತಪಟ್ಟಿ ಪರಿಷ್ಕರಣೆಯ ಸಮೀಕ್ಷೆ ನಡೀತಾ ಇದೆ. ಈ ಸಮಯದಲ್ಲಿ ಯಾರು ತಪ್ಪು ಫಾರ್ಮ್ಗಳನ್ನ ಫಿಲಪ್ ಮಾಡಿ ಕೊಟ್ಟಿರ್ತಾರೋ ಆ ಫಾರ್ಮ್ಗಳಲ್ಲಿ ಲೋಪಗಳು ಇರುತ್ತವೆಯೋ ಅವರಿಗೆ ನೋಟಿಸ್ ಅನ್ನ ಕೊಡಲಾಗುತ್ತೆ. ಬಂದು ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಿ ಅಂತ ಹೇಳಲಾಗುತ್ತೆ. ನಿಮ್ಮ ದಾಖಲೆಯ ಬಗ್ಗೆ ಸ್ಪಷ್ಟತೆ ಕೊಡಿ ಎಂದು ಯಾರಿಗೆ ವಾಟ್ಸ್ಆಪ್ ನಲ್ಲಿ ಸಂದೇಶವನ್ನ ಕಳಿಸಲಾಗುತ್ತಿದೆಯೋ ಅದಕ್ಕೆ ಮಮತಾ ಬ್ಯಾನರ್ಜಿ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ವಾಟ್ಸ್ಆಪ್ ನಲ್ಲಿ ಬರುತ್ತಿರುವಂತಹ ಸಂದೇಶ ಬಿಜೆಪಿಯ ಸೋಷಿಯಲ್ ಮೀಡಿಯಾ ಸೆಲ್ನದ್ದು ಅಂತ ಹೇಳಿದ್ದಾರೆ. ಅಂದರೆ ಇದನ್ನು ಭಾರತೀಯ ಜನತಾ ಪಾರ್ಟಿಯ ಸೋಷಿಯಲ್ ಮೀಡಿಯಾ ಸೆಲ್ನ ವಾಟ್ಸ್ಆಪ್ ಅಪ್ಲಿಕೇಶನ್ ನ ಬಳಸಿಕೊಂಡು ಚುನಾವಣಾ ಆಯೋಗ ಮತದಾರರಿಗೆ ತೊಂದರೆಯನ್ನ ಕೊಡುತ್ತಿದೆ ಅಂತ ಆರೋಪ ಮಾಡಿದ್ದಾರೆ. ನೀವು ಒಂದನ್ನ ಅರ್ಥ ಮಾಡಿಕೊಳ್ಬೇಕು ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ ಕೋಟ್ಯಂತರ ಮತದಾರರು ಇದ್ದಾರೆ. ಅದರಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಸಹ ತುಂಬಿ ತುಳುಕುತ್ತಿದ್ದಾರೆ. ಸತ್ತವರು, ವಲಸೆ ಹೋದವರು, ಹೀಗೆ ಹೇಳ್ತಾ ಹೋದ್ರೆ ಒಂದೊಂದೇ ರಹಸ್ಯಗಳು ಹೊರ ಬರ್ತಾ ಇದ್ದಾವೆ. ಹೀಗಾಗಿ ಮತಪಟ್ಟಿ ಪರಿಷ್ಕರಣೆಯಲ್ಲಿ ಇರುವಂತಹ ಲೋಪದೋಷಗಳನ್ನ ಸರಿಪಡಿಸುವುದು, ಸರಿ ಇಲ್ಲದ ದಾಖಲೆಗಳನ್ನ ಕಿತ್ತು ಎಸೆಯುವುದು, ಮತದಾರರ ಕ್ಲಾರಿಫಿಕೇಶನ್ ಪಡೆಯುವುದು ಚುನಾವಣಾ ಅಧಿಕಾರಿಗಳ ಕರ್ತವ್ಯ. ಆದರೆ ಮಮತಾ ಬ್ಯಾನರ್ಜಿ ಅವರಿಗೆ ಏನಕ್ಕೆ ಕಷ್ಟ ಅನ್ನುವಂಥದ್ದೇ ಪ್ರಶ್ನೆ. ಮಮತಾ ಬ್ಯಾನರ್ಜಿ ಪ್ರಕಾರ ಸ್ನೇಹಿತರೆ ಹೇಗಿತ್ತು ಹಾಗೆಯೇ ಮತಪಟ್ಟಿಯನ್ನ ಬಿಡಬೇಕಂತೆ. ಸತ್ತವರ ಹೆಸರನ್ನ ಡಿಲೀಟ್ ಮಾಡಬಾರದಂತೆ, ವಲಸೆ ಹೋದವರ ಹೆಸರು ಕೂಡ ಡಿಲೀಟ್ ಮಾಡಬಾರದಂತೆ. ಯಾಕೆ ಅಂದ್ರೆ ಯಾರು ಎಲ್ಲೋದ್ರು, ಯಾರು ಸತ್ರು ಕೂಡ ಅವರ ಹೆಸರು ಮತಪಟ್ಟಿಯಲ್ಲೇ ಇರುತ್ತೆ. ಆ ಹೆಸರುಗಳನ್ನ ಇಟ್ಟುಕೊಂಡು ನಾವು ಚುನಾವಣೆಯಲ್ಲಿ ಬೇಳೆ ಬೇಯಿಸಿಕೊಳ್ಬಹುದು ಅನ್ನುವಂಥದ್ದು ಮಮತಾ ಬ್ಯಾನರ್ಜಿ ಅವರ ತಂತ್ರಗಾರಿಕೆ. ಇಷ್ಟು ದಿನ ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿದ್ದುದು ಅದೇನೆ. ಸತ್ತವರ ಹೆಸರುಗಳು, ವಲಸೆ ಹೋದವರ ಹೆಸರುಗಳು ಡಿಲೀಟ್ ಆಗ್ತಿರಲಿಲ್ಲ. ಚುನಾವಣೆಯಲ್ಲಿ ಗೆಲ್ಬೇಕು ಅಂತಾನೆ ಮಮತಾ ಬ್ಯಾನರ್ಜಿ ಅವರು ಇದನ್ನ ಇಟ್ಕೊಂಡು ಕಂಟಿನ್ಯೂ ಮಾಡಿಕೊಂಡು ಬಂದಿದ್ರು. ಯಾರ್ಯಾರು ಸತ್ತಿದ್ರು ಅವರ ಹೆಸರಿದ್ದು ಮತ್ತೆ ವಲಸೆ ಹೋದಂತವರ ಹೆಸರಲ್ಲಿ ಮಮತಾ ಬ್ಯಾನರ್ಜಿ ಅವರ ಪಕ್ಷದ ಬೂತ್ ಲೆವೆಲ್ ಏಜೆಂಟ್ಗಳು ಹೋಗಿ ಮತವನ್ನ ಚಲಾಯಿಸಿಕೊಂಡು ಬರ್ತಿದ್ರು. ಬಿಜೆಪಿ ಬೂತ್ ಏಜೆಂಟ್ಗಳು ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರೆ ಆಡ ಹಗಲೇ ಗೂಂಡಾಗಿರಿ ನಡೆಯುತ್ತಿತ್ತು. ಆದ್ರೆ ಅದಕ್ಕೆಲ್ಲ ಈ ಸಲ ಕಡಿವಾಣ ಬೀಳ್ತಾ ಇದೆ. ಕಳೆದ 15 ವರ್ಷದಿಂದ ಏನನ್ನ ಮಾಡಿಕೊಂಡು ಬಂದಿದ್ದರೋ ಅದು ಈ ಬಾರಿ ನಡೆಯಲ್ಲ. ಏನ್ ಮಾಡೋದು ಅಂತ ಮಮತಾ ಬ್ಯಾನರ್ಜಿ ಅವರು ತಲೆ ಕೆಡಿಸಿಕೊಳ್ತಿದ್ದಾರೆ. ಸದ್ಯ ಕೋರ್ಟ್ ಮೊರೆ ಹೋಗಿದ್ದಾರೆ ಮಮತಾ ಬ್ಯಾನರ್ಜಿ ಅವರು. ಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಕಾದು ನೋಡ್ಬೇಕಿದೆ. ಇದಿಷ್ಟು ಸ್ನೇಹಿತರೆ ಮಮತಾ ಬ್ಯಾನರ್ಜಿ ಅವರ ಭವಿಷ್ಯ ಮತ್ತು ಪ್ರಸ್ತುತ ಹೋರಾಟದ ಕತೆ ವ್ಯತೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿನ ನೋಡೋಣ ಮುಂದಿನ ವಿಡಿಯೋದಲ್ಲಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.